ಹೆಜ್ಜೆ ಹೆಜ್ಜೆಗೂ ಭಾರತವನ್ನೇ ಕಾಪಿ ಮಾಡ್ತಾ ಇದೆ ಪಾಕಿಸ್ತಾನ. ಸ್ವಂತ ಬುದ್ಧಿ ಅಂತೂ ಇಲ್ವೇ ಇಲ್ಲ. ಪದೇ ಪದೇ ಅದನ್ನ ಪ್ರೂವ್ ಮಾಡ್ಕೊಳ್ತಾ ಇದೆ. ಮತ್ತೆ ಯುದ್ಧದ ಬಳಿಕ ತಂಡ ಹೊಡೆದಿರುವಂತಹ ಪಾಕ್ ಈಗ ಕಾಪಿ ಪಾಕ್ ಆಗೋಗ್ಬಿಟ್ಟಿದೆ. ಭಾರತದಂತೆಯೇ ಸರ್ವಪಕ್ಷ ಸಮಿತಿಯನ್ನ ರಚಿಸಿದಂತಹ ಪಾಕಿಸ್ತಾನ ವಿದೇಶಗಳಿಗೆ ತೆರಳಿ ಶಾಂತಿ ಮಂತ್ರ ಜಪಿಸುವಂತೆ ಕರೆಯನ್ನ ಕೊಡಲಾಗಿದೆ. ಅನ್ನೋದು ಗೊತ್ತಾಗ್ತಾ ಇದೆ. ವಿದೇಶಗಳಿಗೆ ತೆರಳಿ ಶಾಂತಿ ಮಂತ್ರ ಜಪಿಸುವಂತೆ ಕರೆಯನ್ನ ಕೊಡಲಾಗಿದೆ. ನೆನೆ 7 ತಂಡಗಳನ್ನ ರಚನೆ ಮಾಡಿತ್ತು ನಮ್ಮ ಭಾರತ. ವಿದೇಶಗಳಿಗೆ ತೆರಳಿ ದಾಳಿಯ ಮಾಹಿತಿಯನ್ನ ಹಂಚೋದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿತ್ತು. ಈಗ ಭಾರತದಂತೆಯೇ ಸರ್ವಪಕ್ಷ ಸಮಿತಿಯನ್ನ ರಚಿಸಿದೆ ಪಾಕ್. ಬಿಲಾವಲ್ ಭುಟ್ಟೋಗೆ ಶಾಂತಿ ದೂತನ ಪಟ್ಟವನ್ನ ಕಟ್ಟಿದೆ ಪಾಕ್. ಸಮಿತಿಯ ಉಸ್ತುವಾರಿ ಬಿಲಾವಲ್ ಭುಟ್ಟೋಗೆ ಪಾಕ್ ಈ ಒಂದು ಪಟ್ಟವನ್ನ ಕಟ್ಟಿದೆ. ನೋಡಿ, ನಿನ್ನೆ ಅಷ್ಟೇ ನಮ್ಮ ಭಾರತ ಕರ್ನಾಟಕ ವಿಧಾನಸಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗಿದಂತಹ ವಿವಾದದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಂತಹ ಸಂಸದ ನಾಸಿರ್ ಹುಸೇನ್ ಹೆಸರನ್ನ ಕೂಡ ಕಾಂಗ್ರೆಸ್ ಕಳುಹಿಸಿತ್ತು. ಬಟ್ ಆದ್ರೆ ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಪಹಲ್ಗಾಮ್ ನರಮೇಧಕ್ಕೆ ಪ್ರತಿಯಾಗಿ ಪಾಕಿಸ್ತಾನದ ಉಗ್ರ ನೆಲೆ, ಸೇನಾ ನೆಲೆಗಳ ಮೇಲೆ ಆಪರೇಷನ್ ಸಿಂಧೂರ ದಾಳಿ ನಡೆಸಿದಂತಹ ಭಾರತ ಇದೀಗ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ದಾಳಿಗೆ ಸಪ್ತಾಸ್ತ್ರವನ್ನ ಬಳಸೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದೆ. ಅದನ್ನ ಕಾಪಿ ಮಾಡ್ತಾ ಇದೆ ಪಾಕಿಸ್ತಾನ ಇದೀಗ. ವಿವಿಧ ರಾಜಕೀಯ ಪಕ್ಷಗಳಿಗೆ ಸೇರಿದ 7 ನಾಯಕರ ನೇತೃತ್ವದಲ್ಲಿ ಸಂಸದರ ನಿಯೋಗವೊಂದನ್ನ ಹಲವು ದೇಶಗಳಿಗೆ ರವಾನಿಸುವ ಮೂಲಕ ಪಾಕಿಸ್ತಾನದ ಉಗ್ರವಾದದ ಮುಖವಾಡವನ್ನ ಬಯಲು ಮಾಡುವುದಕ್ಕೆ ದಾಳವನ್ನ ಉರುಳಿಸಿದೆ. ನಾವು ಯಾವ ರೀತಿಯಾದಂತಹ ದಾಳವನ್ನ ಉರುಳಿಸ್ತಾ ಇದ್ದೀವೋ ಅದೇ ರೀತಿಯಾಗಿ ಪಾಕಿಸ್ತಾನ ಕೂಡ ನಮ್ಮ ಭಾರತ ಏನ್ ಮಾಡ್ತಾ ಇದೆ ಅದನ್ನ ಕಾಪಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಭಾರತದಂತೆಯೇ ಸರ್ವಪಕ್ಷ ಸಮಿತಿಯನ್ನ ಪಾಕ್ ರಚಿಸಿದೆ. ಬಿಲಾವಲ್ ಭುಟ್ಟೋಗೆ ಶಾಂತಿ ದೂತನ ಪಟ್ಟವನ್ನ ಕಟ್ಟಿದೆ ಪಾಕಿಸ್ತಾನ. ನೋಡಿ, ಶುಕ್ರವಾರ ನಿಯೋಗ ಕಳಿಸುವ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಇದೀಗ ಪಾಕಿಸ್ತಾನವೂ ಕೂಡ ಇದೇ ವಿಚಾರವನ್ನ ಬಳಕೆ ಮಾಡ್ಕೊಳ್ತಾ ಇದೆ. ಅಲ್ಲೂ ಕೂಡ ನಾವೇನ್ ಮಾಡ್ತಿದ್ದೀವೋ ಅದನ್ನೇ ಮಾಡ್ತಾ ಇದೆ. ಸರ್ವಪಕ್ಷ ನಿಯೋಗಗಳು ವಿವಿಧ ದೇಶಗಳಿಗೆ ಹೋಗಿ ಭಾರತದ ರಾಷ್ಟ್ರೀಯ ಒಮ್ಮತ ಮತ್ತು ಎಲ್ಲ ವಿವಿಧ ಭಯೋತ್ಪಾದನೆಯನ್ನ ಎದುರಿಸೋದಕ್ಕೆ ದೃಢ ನಿಶ್ಚಯವನ್ನ ಪ್ರದರ್ಶಿಸ್ತಾ ಇದ್ದಾವೆ. ಉಗ್ರವಾದದ ವಿರುದ್ಧ ಶೂನ್ಯ ಸಹಿಷ್ಣುತೆಯ ಸಂದೇಶವನ್ನ ಜಗತ್ತಿಗೆ ಸಾರೋದಕ್ಕೆ ತಯಾರಿಯನ್ನ ಕೂಡ ಮಾಡಿಕೊಂಡಾಗಿದೆ. ಇದನ್ನೇ ಇದೀಗ ಪಾಕಿಸ್ತಾನ ನಾವು ಭಾರತಕ್ಕೂ ಏನು ಕಡಿಮೆ ಇಲ್ಲ ಅನ್ನುವಂತಹ ಆಲೋಚನೆಯಲ್ಲಿ ಇದ್ದು ಸ್ವಂತ ಬುದ್ಧಿ ಇಲ್ಲ ಅನ್ನೋದನ್ನ ಪದೇ ಪದೇ ಪ್ರೂವ್ ಮಾಡ್ಕೊಳ್ತಾ ಇದೆ. ಸರ್ವಪಕ್ಷ ಸಮಿತಿಯನ್ನ ರಚಿಸಿದೆ ಪಾಕಿಸ್ತಾನ. ಇದಕ್ಕೆ ಬಿಲಾವಲ್ ಭುಟ್ಟೋಗೆ ಶಾಂತಿ ದೂತನ ಪಟ್ಟವನ್ನ ಕಟ್ಟಲಾಗಿದೆ. ಸಮಿತಿಯ ಉಸ್ತುವಾರಿ ಬಿಲಾವಲ್ ಭುಟ್ಟೋಗೆ ಪಾಕ್ ಪಟ್ಟವನ್ನ ಕಟ್ಟಿದೆ. ನಾವ್ ಏನು ಮಾಡ್ತೀವೋ ಅದರಂತೆಯೇ ಪಾಕಿಸ್ತಾನ ನಡ್ಕೊಳ್ತಾ ಇದೆ. ನಾವು ಯಾವುದೇ ಒಂದು ನಿರ್ಧಾರವನ್ನ ಕೈಗೊಂಡ್ರೂ ಕೂಡ ಅದೇ ರೀತಿಯಾಗಿ ತಾನೂ ಕೂಡ ಮುಂದಾಗ್ತಾ ಇದೆ. ಇದೀಗ ನಾವು ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಂಡಿದ್ದೀವಿ? 7 ಸರ್ವಪಕ್ಷ ನಿಯೋಗಗಳನ್ನ ವಿವಿಧ ದೇಶಗಳಿಗೆ ಕಳುಹಿಸಿ ಪಾಕಿಸ್ತಾನ ಯಾವ ರೀತಿಯಾಗಿ ವರ್ತಿಸ್ತಾ ಇದೆ ಮತ್ತೆ ಯಾವ ರೀತಿಯಾಗಿ ದಾಳಿ ಮಾಡ್ತು, ನಮ್ಮ ನೆಲೆಗಳ ಮೇಲೆ ಯಾವ ರೀತಿಯಾದಂತಹ ದಾಳಿ ಆಯ್ತು ಮತ್ತೆ ವಿಡಿಯೋ ಸಮೇತ ಇಡೀ ವಿಶ್ವಕ್ಕೆ ತಿಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ. ಪಾಕಿಸ್ತಾನದ ಬಳಿ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಪಾಕಿಸ್ತಾನದ ಬಳಿ ಯಾವ ರೀತಿಯಾಗಿ ಸಾಕ್ಷ್ಯಾಧಾರಗಳಿದೆ ಎಲ್ಲಿಯವರೆಗೂ ಕೂಡ ಬಹಿರಂಗ ಪಡಿಸಿಲ್ಲ. ಬಟ್ ಆದ್ರೆ ತನ್ನ ಉದ್ದಟತನ ಏನಿದೆ ಅದನ್ನ ಮುಂದುವರಿಸಿಕೊಳ್ತಾ ಬಂದಿದೆ ಪಾಕಿಸ್ತಾನ. ಮೊದಲಿಗೆ ಭಾರತದವರೇ ನಮ್ಮ ಬಳಿ ಬಂದು ಮನವಿ ಮಾಡಿಕೊಂಡ್ರು, ಹಾಗಾಗಿ ನಾವು ಕದನ ವಿರಾಮವನ್ನ ಘೋಷಣೆ ಮಾಡಿದ್ವಿ ಅಂತ ಮೊದಲಿಗೆ ಹೇಳಿಕೆ ಕೊಟ್ರು ಪಾಕ್ ಪ್ರಧಾನಿ. ಅದಾದ ನಂತರ ತನ್ನ ವರಸೆಯನ್ನೇ ಬದಲಾಯಿಸಿತು. ಇಲ್ಲ ನಾವೇ ಹೌದು ದಾಳಿ ಮಾಡಿದ್ದು
ಹೌದು ಭಾರತ ದಾಳಿ ಮಾಡಿದೆ, ಅದನ್ನ ನಾವು ಒಪ್ಕೊಳ್ತೀವಿ ಅಂತ ಕೂಡ ಹೇಳ್ತು. ಅಂದ್ರೆ ತಾನು ಸುಳ್ಳು ಹೇಳ್ತಾ ಇರೋದನ್ನು ಕೂಡ ಸರಿಯಾಗಿ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಮತ್ತೆ ಯಾವ ರೀತಿಯಾಗಿ ಸುಳ್ಳನ್ನ ನಾವು ವಿಶ್ವದ ಎದುರಿಗೆ ಹೇಳ್ತಾ ಇದ್ದೀವಿ ಅದನ್ನ ಕ್ಯಾರಿ ಫಾರ್ವರ್ಡ್ ಕೂಡ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಕ್ಷಣಕ್ಕೊಂದು ಸುಳ್ಳನ್ನ ಹೇಳುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ ಪಾಕಿಸ್ತಾನ. ಈಗ ಸಮಿತಿಯ ರಚನೆ ಮಾಡೋದಕ್ಕೆ ಮುಂದಾಗಿದೆ. ಯಾರ್ಯಾರೆಲ್ಲ ಯಾವ್ಯಾವ ದೇಶಕ್ಕೆ ಹೋಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.